ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ದಾವಣಗೆರೆ ಜಿಲ್ಲಾ ಶಾಖೆ ವತಿಯಿಂದ ಕಟ್ಟಡ ಕಾರ್ಮಿಕರಿಗೆ ಹಾಗೂ ಅಸಂಘಟಿತ ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಕುರಿತು ಮಾಹಿತಿ ಕಾರ್ಯಕ್ರಮ ನಡೆಸಲಾಯಿತು. ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಸಂಸ್ಥಾಪಕ ಅಧ್ಯಕ್ಷ ಕುಪೇಂದ್ರ ಆಯನೂರು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕಾರ್ಮಿಕರಿಗೆ ಮೂಲ ಸೌಲಭ್ಯಗಳನ್ನು ಕೊಡಿಸುವ ಪ್ರಾಮಾಣಿಕ ಕೆಲಸವನ್ನು ಸಂಘಟನೆಗಳು ಮಾಡಬೇಕು ಹಾಗೂ ಸರ್ಕಾರದ ಸೌಲಭ್ಯಗಳ ಮಾಹಿತಿಯನ್ನು ಸರಿಯಾಗಿ ನೀಡಬೇಕು ಎಂದು ತಿಳಿಸಿದರು. ಈ ವೇಳೆ ರಾಜ್ಯಾಧ್ಯಕ್ಷ ಪ್ರದೀಪ್ ಹೊನ್ನಪ್ಪ, ರಾಜ್ಯ ಕಾರ್ಯದರ್ಶಿ ಸುರೇಖಾ, ಜಿಲ್ಲಾಧ್ಯಕ್ಷ ರವಿಕುಮಾರ್, ಶಿವಾನಂದ್, ಶಕುಂತಲಾ, ಸವಿತಾ, ರುದ್ರೇಶ್, ಸಂಗೀತಾ, ಶ್ವೇತಾ, ಗಂಗಮ್ಮ, ರೇಖಾ, ರೂಪಾ, ಗೌರಮ್ಮ, ಪ್ರವೀಣ್ ಕುಮಾರ್, ಪ್ರಶಾಂತ್, ಕೇಶವ್, ಪರಶುರಾಮ್ ಇದ್ದರು. ಕಾರ್ಮಿಕ ಇಲಾಖೆ ಏನು ಮಾಡುತ್ತೆ ಅಂತಂದರೆ ಒಂದೊಂದು ಭಾಗದಲ್ಲಿ ಒಂದು ಕ್ಯಾಂಪ್ ಮಾಡುತ್ತೆ. ಕ್ಯಾಂಪ್ ಮಾಡೋದ್ರ ಮೂಲಕ ಅಲ್ಲಿ ಲೇಬರ್ ಕಾರ್ಡ್ಗಳನ್ನ ಅದು ರೆಗ್ಯುಲರ್ ಇರಲ್ಲ. ಒಂದು ಕಾರ್ಮಿಕ ಸಂಘಟನೆಯಾಗಿ ಲೇಬರ್ ಕಾರ್ಡ್ ಮಾಡಿಕೊಡೋದೇ ನಮ್ಮ ಕೆಲಸ ಅಲ್ಲ. ಅದು ಒಂದು ಭಾಗ. ಕಾರ್ಮಿಕ ಇಲಾಖೆ ಏನು ಮಾಡುತ್ತೆ ಅಂತಂದರೆ ಒಂದೊಂದು ಭಾಗದಲ್ಲಿ ಒಂದು ಕ್ಯಾಂಪ್ ಮಾಡುತ್ತೆ. ಕ್ಯಾಂಪ್ ಮಾಡೋದ್ರ ಮೂಲಕ ಅಲ್ಲಿ ಲೇಬರ್ ಕಾರ್ಡ್ಗಳನ್ನ ಅದು ರೆಗ್ಯುಲರ್ ಇರಲ್ಲ. ಒಂದು ಕಾರ್ಮಿಕ ಸಂಘಟನೆಯಾಗಿ ಲೇಬರ್ ಕಾರ್ಡ್ ಮಾಡಿಕೊಡೋದೇ ನಮ್ಮ ಕೆಲಸ ಅಲ್ಲ. ಅದು ಒಂದು ಭಾಗ. ಕಾರ್ಮಿಕ ಇಲಾಖೆ ಏನು ಮಾಡುತ್ತೆ ಅಂತಂದರೆ ಒಂದೊಂದು ಭಾಗದಲ್ಲಿ ಒಂದು ಕ್ಯಾಂಪ್ ಮಾಡುತ್ತೆ. ಕ್ಯಾಂಪ್ ಮಾಡೋದ್ರ ಮೂಲಕ ಅಲ್ಲಿ ಲೇಬರ್ ಕಾರ್ಡ್ಗಳನ್ನ ಅದು ರೆಗ್ಯುಲರ್ ಇರಲ್ಲ. ಒಂದು ಕಾರ್ಮಿಕ ಸಂಘಟನೆಯಾಗಿ ಲೇಬರ್ ಕಾರ್ಡ್ ಮಾಡಿಕೊಡೋದೇ ನಮ್ಮ ಕೆಲಸ ಅಲ್ಲ. ಅದು ಒಂದು ಭಾಗ. ಕಾರ್ಮಿಕ ಇಲಾಖೆ ಏನು ಮಾಡುತ್ತೆ ಅಂತಂದರೆ ಒಂದೊಂದು ಭಾಗದಲ್ಲಿ ಒಂದು ಕ್ಯಾಂಪ್ ಮಾಡುತ್ತೆ. ಕ್ಯಾಂಪ್ ಮಾಡೋದ್ರ ಮೂಲಕ ಅಲ್ಲಿ ಲೇಬರ್ ಕಾರ್ಡ್ಗಳನ್ನ ಅದು ರೆಗ್ಯುಲರ್ ಇರಲ್ಲ. ಒಂದು ಕಾರ್ಮಿಕ ಸಂಘಟನೆಯಾಗಿ ಲೇಬರ್ ಕಾರ್ಡ್ ಮಾಡಿಕೊಡೋದೇ ನಮ್ಮ ಕೆಲಸ ಅಲ್ಲ. ಅದು ಒಂದು